ಎಂಎಲ್ಸಿ ಎಲೆಕ್ಷನ್ಗೆ ರೆಸಾರ್ಟ್ನಲ್ಲಿ ಸಿಎಲ್ಪಿ ಕರೆದಂತಹ ಸಿಎಂ 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋದಕ್ಕೆ ರೆಸಾರ್ಟ್ನಲ್ಲಿ ಮೀಟಿಂಗ್. ಎಂಎಲ್ಸಿ ಎಲೆಕ್ಷನ್ಗಾಗಿ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆಯನ್ನು ಕರೆದ ಸಿಎಂ 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋದಕ್ಕೆ ರೆಸಾರ್ಟ್ನಲ್ಲಿ ಮೀಟಿಂಗು. ಡಿಕೆ ನೇತೃತ್ವದಲ್ಲಿ ನಡೆಯಲಿರುವ ಮೊದಲ ಸಿಎಲ್ಪಿ ಸಭೆ ಮಂಗಳವಾರ ಸಂಜೆ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ. ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ನಡೆಯಲಿರುವ ಸಭೆ ಅದು. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಗೆಲ್ಲಿಸಿಕೊಳ್ಳೋದಕ್ಕೆ ರಣತಂತ್ರಗಳು. ಅಡ್ಡ ಮತದಾನಗಳಾಗಕೂಡದು ಅಂತ ಮತಗಳ ಕೊರತೆ ಇದ್ರೂ ವಿನಯ್ ಕಣಕ್ಕಿಳಿಸುತ್ತಿರುವಂತಹ ಕೈ. ಅತ್ತ ಮತಗಳ ಕೊರತೆ ಇದ್ದರೂ ಜೆಡಿಎಸ್ ಅಭ್ಯರ್ಥಿ ಅಖಾಡಕ್ಕೆ. 2 ಪಕ್ಷಗಳ ನಾಯಕರಿಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆಗಳಿದ್ದಾವೆ. ಸೋತ್ರೆ ಇಮೇಜ್ ಡ್ಯಾಮೇಜ್ ಆಗುವ ಆತಂಕದಲ್ಲಿರೋ ಪಕ್ಷ. ಆಡಳಿತಾರೂಢ ಕಾಂಗ್ರೆಸ್ ಗೆಲ್ಲೋದಕ್ಕೆ ನಾನಾ ತಂತ್ರಗಾರಿಕೆಗಳು ನಡೀತಾ ಇದೆ. ಜೂನ್ 18ರಂದು ನಡೆಯಲಿರುವ ಮೇಲ್ಮನೆ ಚುನಾವಣೆ. ಅಲ್ಲಿಯವರೆಗೂ ಕೈ ಶಾಸಕರಿಗೆ ರೆಸಾರ್ಟ್ನಲ್ಲಿ ವಾಸ್ತವ್ಯ. ಬಳಿಕ ವಿಧಾನಸೌಧಕ್ಕೆ ಹೋಗಿ ಮತ್ತೊಂದು ಸಭೆ ಆಗುತ್ತೆ. ನೋಡಿ, ವಿಧಾನ ಪರಿಷತ್ತು ಚುನಾವಣೆ ಸಾಂವಿಧಾನಿಕ ಆಶಯನ ಹೇಳ್ಬಿಡ್ತೀನಿ ನಾನು. ವಿಧಾನ ಪರಿಷತ್ತು ಅಂದ್ರೇನು? ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇಂಟೆಲೆಕ್ಚುವಲ್ ಜನ ಇರಬೇಕು, ಬುದ್ಧಿವಂತರು ಇರಬೇಕು, ಪ್ರಗತಿಪರರು ಇರಬೇಕು ಅಂತೇಳಿ ಸಂವಿಧಾನ ಅದಕ್ಕೊಂದು ಸಾಂವಿಧಾನಿಕ ಸ್ಥಾನ ಕೊಟ್ಟಿದೆ. ಅಲ್ಲಿ ಆಯ್ಕೆಯಾಗುವವರು ಯಾರು ಚುನಾಯಿತ ಜನಪ್ರತಿನಿಧಿಗಳಾಗಿರೋದಿಲ್ಲ, ಜನರಿಂದ ಆಯ್ಕೆ ಆಗಿರೋದಿಲ್ಲ. ಬದಲಾಗಿ ಜನ MLAಗಳನ್ನು ಆಯ್ಕೆ ಮಾಡಿರ್ತಾರೆ, MLAಗಳು ಇವರನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ದೇ ಆರ್ ಎಲೆಕ್ಟೆಡ್ ಅಲ್ಲ, ಸೆಲೆಕ್ಟೆಡು. MLAಗಳಿಂದ ಆಯ್ಕೆ ಆಗಲ್ಪಟ್ಟವರು ಅಥವಾ ಅವರನ್ನು ನಾಮಿನೇಟ್ ಮಾಡಲ್ಪಟ್ಟವರು. ಸೊ ಈಗ ಇವರನ್ನು ಉಳಿಸಿಕೊಳ್ಳಬೇಕು ಅಂದರೂ ಕೂಡ ಅಡ್ಡ ಮತದಾನದಿಂದ ಪಾರಾಗಬೇಕು ಕಾಂಗ್ರೆಸ್. ಕ್ರಾಸ್ ವೋಟಿಂಗ್ ಅಂತ ಕರಿತೀವಿ. ಹಿಂದೆ ಅನೇಕ ಬಾರಿ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಈ ಕ್ರಾಸ್ ವೋಟಿಂಗ್ನಿಂದ ಅನೇಕ ಬೇರೆ ಬೇರೆ ಡೆವಲಪ್ಮೆಂಟ್ಗಳಾಗಿದೆ. ಈ ಬಾರಿ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲೂ ಕೂಡ ಈ ತರಹದ್ದೊಂದು ಆಗುವ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಕಾಂಗ್ರೆಸ್ಸಿನ ಇಮೇಜಿಗೂ ಕಾಂಗ್ರೆಸ್ಸಿನ ಪ್ರತಿಷ್ಠೆಗೂ ಇದೊಂಥರದ್ದು ಡ್ಯಾಮೇಜು. ಹಾಗಾಗಿ ತನ್ನ MLAಗಳನ್ನು CLP ಸಭೆಯಾಗಿ ಕರೀತಾರೆ. ತನ್ನ 138 ಶಾಸಕರು ಕೂಡ CLP ಸಭೆಗೆ ಹಾಜರಿರಬೇಕು ಅನ್ನೋ ಮ್ಯಾಂಡೇಟ್ರಿ ಇವತ್ತು ಇವರು ಹಾಕ್ತಾರೆ. ಒಂದು ಕಡ್ಡಾಯ ನಿಯಮಗಳನ್ನು ಹಾಕ್ತಾರೆ. ನೋಡಿ, ಬೇಕಾದರೆ ಎಲ್ಲ MLAಗಳು ಬರಬೇಕು. ನೀವು ಅಡ್ಡ ಮತದಾನದಿಂದ ಅಥವಾ ಮತ್ತೊಂದು ಮಗದೊಂದಿನಿಂದ ನಮ್ಮ ಕ್ಯಾಂಡಿಡೇಟ್ನನ್ನು ದೂರಕ್ಕೆ ತಳ್ಳಬೇಡಿ ಅನ್ನುವ ಮೆಸೇಜು ಕೂಡ ರವಾನೆಯಾಗಬಹುದು.